ಓಕೆ, ದುಬೈಗೆ ಹೋಗಿ ಬಂದ್ವಿ. ರೀಲ್ಸ್ ಏನು ಮಾಡಿಲ್ವಾ ಸರ್? ಹೇಗೆ ಆಕ್ಟಿಂಗ್ ಅಂದ್ರೆ ಏನು ಗೊತ್ತಾ? ಹೊಟ್ಟೆ ಸುಗಾಗಿ ಮಾಡೋದು. ರೀಲ್ಸ್ ಏನು ಗೊತ್ತಾ? ಹೊಟ್ಟೆ ತುಂಬಿದ್ಮೇಲೆ ಅರಗಿಸ್ಕೊಳ್ಳೋಕ್ಕೋಸ್ಕರ ಮಾಡೋದು. ನಿಮ್ ಪ್ರಕಾರ ದುಡ್ಡು ಮುಖ್ಯನಾ ಇಲ್ವಾ? ತುಂಬಾ ದುಡ್ಡಿದ್ರೆ ಲಾಕ್ ಮಾಡ್ಕೊಬಿಡ್ತಾರೆ, ದುಡ್ಡೇ ಇಲ್ಲ ಅಂದ್ರೆ ನಮ್ಮನ್ನು ಬ್ಲಾಕ್ ಮಾಡ್ಕೊಬಿಡ್ತಾರೆ. 100+ ಸಿನಿಮಾ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದೇ ನೀವು. ಏನ್ ಯೋಚನೆ ಮಾಡ್ಬೇಕು? ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ ನಾವ್ ಯೋಚನೆ ಮಾಡ್ಬೇಕಾಗಿರೋದು. ನೀವು ಯೋಚನೆ ಮಾಡ್ಬೇಕು. ಮತ್ ಮಾಡಿ ಕೂತ್ಕೊಂಡು ಒಂದಿನ ರಜಾ ಹಾಕ್ಬಿಟ್ಟು ಕಾಕ್ರೋಚ್ ಅಂತ ಕರೆದಾಗ ಆ ಫೀಲೇ ಬೇರೆ ಆಗುತ್ತೆ ಅಲ್ವಾ? ಕರೆದು ಅದು ನನ್ನ ಹೆಸರು ಅನ್ನೋ ತರ ಫೀಲ್ ಆಗ್ಬಿಟ್ಟಿದೆ. ಮುಂಚೆನೂ ಫೀಲ್ ಆಗ್ತಿರ್ಲಿಲ್ವಾ? ಅವಾಗ ನಾನು ಇನ್ನೂ ಹೆಸರೇ ಇಟ್ಟಿರ್ಲಿಲ್ವಲ್ಲ ಮೇಡಮ್. ಸಿನಿಮಾ ಸಿಕ್ಕಾಪಟ್ಟೆ ರಿಸ್ಕ್ ಮೇಡಮ್. ಬೇಡವೇ ಬೇಡಪ್ಪ ಸಹವಾಸ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಎಷ್ಟೋ ಆಡ್ಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಲಿಪ್ಸ್ಟಿಕ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ. ಹೆಣ್ಮಕ್ಳು ಹಾಕೋದ್ ಬಿಟ್ಬಿಟ್ಟು ಒಂದು ಸಣ್ಣದು ಫಸ್ಟ್ ಎಲ್ಲೋ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟಿಂಗ್ ಸ್ಟಾರ್ಟ್ ಮಾಡಿರ್ತೀರಾ, ಒಂದಿನ ಸೂಪರ್ ಆಗಿ ಹೋಗಿ ಸ್ಟಾರ್ಸ್ ಬರ್ಸಲ್ ಕೂತ್ಕೋತೀರಾ, ಆಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಮಾತೇ ಇಲ್ಲ. ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ವಿಶೇಷ ಕಾರ್ಯಕ್ರಮ ಕಾಫಿ ವಿತ್ ಕತೆಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ವಿಶೇಷವಾದಂತಹ ಗೆಸ್ಟ್ ಇದ್ದಾರೆ. ಇವ್ರು ಮಾತಾಡಿದ್ರೆ ಸಾಕು ಬರೀ ಪಂಚ್ಗಳೇ. ಇವ್ರು ಕೊಡೋ ಇಂಟರ್ವ್ಯೂ ಟ್ರೋಲ್ ಆಗೋದು ಗ್ಯಾರಂಟಿ. ಅಷ್ಟೇ ಅಲ್ಲದೆ ಇವರು ತಲತಲಾಂತರದಿಂದಲೂ ಕೂಡ ನಮ್ಮ ಹೆಣ್ಮಕ್ಳಿಗೆ ವಿಲನ್ನೇ. ಜಸ್ಟ್ ನಿನ್ನೆ ಇನ್ನು ದುಬೈಯಿಂದ ಡೈರೆಕ್ಟ್ ಆಗಿ ಬೆಸ್ಟ್ ಸಪೋರ್ಟಿವ್ ರೋಲ್ನ ಅವಾರ್ಡನ್ನ ಪಡ್ಕೊಂಡು ನಮ್ಮ ನ್ಯಾಷನಲ್ ಟಿವಿ ಕ್ಯಾಮ್ರಾಕ್ಕೆ ಸಿಕ್ಕಿದ್ದಾರೆ. ಎಸ್, ನನ್ನ ಜೊತೆಗಿದ್ದಾರೆ ಸುದ್ದಿ ಅವರು, ಕಾಕ್ರೋಚ್ ಸುದ್ದಿ ಅವರು. ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಅದು ಚೆನ್ನಾಗಿತ್ತು. ವೆಲ್ಕಮ್ ಇದೆಲ್ಲ ಅದಿಷ್ಟುದ್ದ ಹೇಳಿದ್ರಲ್ಲ, ನಂದು ಇದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲ, ಅದ್ರಲ್ಲಿ ಒಂದು ತಪ್ಪು ಮಾಡಿದ್ರಿ. ಹೆಣ್ಮಕ್ಳು ಪಾಲ್ ವಿಲನ್ ಅಂತ. ನಾನು ಸಿನಿಮಾ ಮಾತ್ರ ವಿಲನ್, ರಿಯಲ್ ಲೈಫ್ ಅಲ್ಲಿ ವಾಟರ್ ಮಿಲನ್. ಓ ಮೈ ಗಾಡ್, ಟಚ್ ಆಯ್ತು ಸರ್. ಓಕೆ, ದುಬೈಗೆ ಹೋಗಿ ಬಂದ್ವಿ. ರೀಲ್ಸ್ ಏನು ಮಾಡಿಲ್ವಾ ಸರ್? ಹೇಗೆ? ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್, ಖಂಡಿತ ಇಲ್ಲ. ನೋಡಿ, ನಾನು ಆಕ್ಟ್ ಮಾಡೋನು ಸಿನಿಮಾದಲ್ಲಿ. ಆಕ್ಟಿಂಗ್ ಅಂದ್ರೆ ಏನು ಗೊತ್ತಾ? ಹೊಟ್ಟೆ ಸುಗಾಗಿ ಮಾಡೋದು. ರೀಲ್ಸ್ ಏನು ಗೊತ್ತಾ? ಹೊಟ್ಟೆ ತುಂಬಿದ್ಮೇಲೆ ಅರಗಿಸ್ಕೊಳ್ಳೋಕ್ಕೋಸ್ಕರ ಮಾಡೋದು. ನನ್ಗೆ ಹಸಿವಿದೆ, ಅದಕ್ಕೆ ಕೆಲಸ ಮಾಡ್ತೀನಿ. ಸಿನಿಮಾ ರೀಲ್ಸ್ ಎಲ್ಲ ಮಾಡಿದ್ರೆ ರೀಲ್ಸ್ ಎಲ್ಲ ಮಾಡಿಲ್ಲ, ಅದು ಅರಗಿಸ್ಕೊಳಕ್ ಮಾಡೋದು. ಹೇಗ್ ನಡೀತಿದೆ ಸುದ್ದಿ ಅವರ ವೈಯಕ್ತಿಕ ಜೀವನ, ಸಿನಿಮಾ ಜೀವನ? ಆರಾಮಾಗಿದೆ, ಸೂಪರ್ ಆಗಿದೆ. ಹಿಂಗೆ ನೆಮ್ಮದಿಯಾಗಿ ಹೋಗ್ತಾ ಇದೆ. ಕೆಲಸ ಮಾಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ಹೋಗ್ತಾ ಇದೆ. ಹೋಗ್ತಾ ಇದೆ. ನೆಕ್ಸ್ಟ್ ಹೀರೋ ಆಗಕ್ಕೆ ಏನಾದ್ರು ಪ್ಲಾನ್? ಅದು ಕೆಲಸಗಳು ನಡೀತಿದೆ. ಅದೊಂದು 2-3 ಸಿನಿಮಾ ನಡೀತಿದೆ. ಸ್ವಲ್ಪ ನಿಧಾನ ಸ್ಥಿತಿ ಮತ್ತು ಗತಿಯಲ್ಲಿ ನಡೀತಾ ಇದೆ. ನಡೀಲಿ. ವಿಲ್ಲನ ಒಂದಷ್ಟು ಸಿನಿಮಾಗಳು ನಡೀತಿದೆ. ಆರಾಮಾಗಿ ಮಾಡ್ಕೊಂಡಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಇಂಟರ್ವ್ಯೂಸ್, ಕಾನ್ವರ್ಸೇಷನ್ ಅಲ್ಲಿ ಬರೀ ನೀವು ದುಡ್ಡಿನ ಬಗ್ಗೆ ಹೇಳಿರೋದೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಿಮ್ ಪ್ರಕಾರ ದುಡ್ಡು ಮುಖ್ಯನಾ ಇಲ್ವಾ? ಇಲ್ಲ, ಅಂದ್ರೆ ದುಡ್ಡು ಬೇಕು, ಅವಶ್ಯಕತೆ ಇದ್ದಷ್ಟು ಬೇಕು. ಈಗ ತುಂಬಾ ದುಡ್ಡಿದ್ರೆ ಲಾಕ್ ಮಾಡ್ಕೊಬಿಡ್ತಾರೆ, ದುಡ್ಡೇ ಇಲ್ಲ ಅಂದ್ರೆ ನಮ್ಮನ್ನು ಬ್ಲಾಕ್ ಮಾಡ್ಕೊಬಿಡ್ತಾರೆ. ಸೊ ಮಧ್ಯದಲ್ಲಿರ್ಬೇಕು. ಅವಕಾಶ ಮುಖ್ಯನಾ ದುಡ್ಡು ಮುಖ್ಯನಾ? ಅವಕಾಶ ಸಿಕ್ಕಿದ್ರೆ ದುಡ್ಡು ಬರುತ್ತೆ, ಯಾವ್ದಕ್ಕಾದ್ರೂ ಸರಿ. ಅವಕಾಶಗಳು ನಿಮಗೆ ಅಂದ್ರೆ ಹೆಚ್ಚಾಗಿ ಹುಡುಕೋ ಬಂದಿದ್ದು ಯಾವಾಗಿಂದ? ನಾನೇ ಅದನ್ನ ಹುಡುಕೊಂಡು ಹೋಗಿದ್ದು. ಅವಕಾಶಗಳು ಯಾವತ್ತೂ ನಮ್ಮನ್ನು ಹುಡುಕೊಂಡ್ ಬರಲ್ಲ. ಅದೃಷ್ಟ ಅದೃಷ್ಟ, ನಾವೇ ಅದನ್ನ ಹುಡುಕೊಂಡು ಹೋಗ್ಬೇಕು. ನಾನೇ ಅದನ್ನ ಹುಡುಕೊಂಡು ಹೋಗಿದ್ದು. ನೀವ್ ಯಾವಾಗಿಂದ ಹುಡುಕೊಂಡು ಹೋದ್ರಿ? ನಾನು ಯಾವಾಗ ನನ್ನ ಜಾಬ್ ಖಾಲಿಯಾಗಿ ನಾಷ್ಟಕ್ಕೆ ಊಟಕ್ಕೆ ಕಾಸಿಲ್ವೋ ಅವಾಗಿಂದ ಹುಡುಕ್ತಾನೆ ಇದ್ದೀನಿ. ಓಕೆ, ಅಂದ್ರೆ ನೀವು ಬೇಸಿಕಲಿ ಬಂದು ಆರ್ಟಿಸ್ಟ್ ನೀವು ಅಲ್ವಾ? ಈ ಜರ್ನಿಗೆ ನೀವು ಬರ್ಬೇಕು ಅಂತಂದ್ರೆ ಒಂದಷ್ಟು ಟೈಮ್ ತಗೊಂಡಿರುತ್ತೆ. ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ, 100+ ಸಿನಿಮಾ ಅಂತಂದ್ರೆ ಅಫ್ಕೋರ್ಸ್ ಅಲ್ವಾ, ತಗೊಳುತ್ತೆ. ಸೊ 100+ ಸಿನಿಮಾ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದೇ ನೀವು. ಏನ್ ಯೋಚನೆ ಮಾಡ್ಬೇಕು ನಾನು? ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಅಂತ. ಮಾಡಿ ಕೂತ್ಕೊಂಡು ಒಂದಿನ ರಜಾ ಹಾಕ್ಬಿಟ್ಟು. ರಜಾ ಹಾಕೆಲ್ಲ ಮಾಡಲ್ಲ. ನೀವು ನನಗೆ ಸಿಕ್ಕಿದ್ರೆ ಇವಾಗ ಕೇಳ್ತೀನಿ. ಅದೇ, ನಿಮಗೆ ಹೇಗೆ ಈ ಒಂದು ಸಿನಿಮಾ ಅವಕಾಶಗಳು ಹುಡ್ಕೊಂಡು ಬಂದಿದೆ? ಹೇಗೆ? ಏನು ಇಲ್ಲ ಮೇಡಮ್, ನೀವು ಪ್ರಾಪರ್ ಆಗಿ ಏನ್ ಕೆಲಸ ಶ್ರದ್ಧೆಯಿಂದ ಮಾಡ್ತಿರೋ ಅದು ನಿಮ್ಗೆ ಅದು ಕೈ ಹಿಡಿಯುತ್ತೆ. ನಾವು ಅದೊಂದು ಯಾವ್ದನ್ನ ಯಾವಾಗ್ಲೂ ನೆನ್ಸ್ಕೊಂತಿರ್ತೀವಲ್ಲ, ಅದನ್ನ ಮಾಡ್ಬೇಕು ಅಂತ ಅದು ನಮ್ಗೆ ಸಿಗುತ್ತೆ. ನೀವು ಪ್ರಾಪರ್ ಆಗಿ ಒಂದು ಶೂ ಹೊಲಿಯೋದು, ಚಪ್ಪಲಿ ಹೊಲಿಯೋದು ಕೆಲಸದಿಂದ ಶುರು ಮಾಡಿದ್ರೆ ನೀವು ಒಂದಿನ ಬಾಟಾ ಶೋರೂಮ್ ಓನರ್ ಆಗ್ಬೋದು. ನೀವು ಪ್ರಾಪರ್ ಆಗಿ ಗಾಳಿ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಒಂದಿನ MS ರಾಮಯ್ಯ ಆಗ್ಬೋದು. ಏನ್ ಮಾಡ್ತೀವಿ ಅದನ್ನ ಪ್ರಾಪರ್ ಆಗಿ ಮಾಡ್ಬೇಕು. ಅಲೆಮಾರಿ ಸಿನಿಮಾ ಇಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬಂದಿದೆ. ಏನ್ ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತೆ. ಹೆಂಗೋ ಕೆಲಸದ ಮೇಲೆ ಕೆಲಸ ಸಿಗ್ತಿದೆಯಲ್ಲ ಅಂತ. ಈಗ ನೀವು ಒಂದ್ ಸಣ್ಣದು ಫಸ್ಟ್ ಎಲ್ಲೋ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟಿಂಗ್ ಸ್ಟಾರ್ಟ್ ಮಾಡಿರ್ತೀರಾ, ಒಂದಿನ ಸೂಪರ್ ಆಗಿ ಹೋಗಿ ಸ್ಟಾರ್ಸ್ ಬರ್ಸಲ್ ಕೂತ್ಕೋತೀರಾ, ಆಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದ್ಭುತ ಅನ್ಸುತ್ತಲ್ವಾ? ಟ್ರಾವೆಲಿಂಗು ಹಂಗೆ ಸೇಮ್ ಟು ಸೇಮ್. ಈ ಒಂದು ಜರ್ನಿನಲ್ಲಿ ಅಂದ್ರೆ ಸಿನಿಮಾ ಜರ್ನಿನಲ್ಲಿ ಬಹಳ ಪ್ರಭಾವ ಬೀರಿದವರು ಅಂತ ಯಾರಾದ್ರೂ ಇದ್ರೆ? 100% ಇದ್ದಾರೆ, ತುಂಬಾ ಜನಗಳಿದ್ದಾರೆ. ಅಂದ್ರೆ ಎಲ್ಲಾ ಡೈರೆಕ್ಟರ್ಗಳು ಇದಕ್ಕೆ ಕಾರಣ. ಅದರಲ್ಲಿ ಪ್ರಮುಖವಾಗಿ ಸೂರಿ ಸರ್ ಬರದೇ ಹೋಗಿದ್ರೆ ಬದುಕು ಈ ಮಟ್ಟಕ್ಕೆ ಬಂದು ಕೂತ್ಕೊಳ್ತಿರ್ಲಿಲ್ಲ. ನಾನು ನಿಮ್ ವಾಟ್ಸಪ್ DP ನೋಡಿದೀನಿ.
ಅವ್ರದೇ ಫೋಟೋ ಹಾಕಿದ್ದೀರಾ? ಹೌದು, ತುಂಬಾ ಕಡೆ ಇದೆ. ಅದು ನನ್ನ ಮನ್ಸಿಗೆ ಸಂಬಂಧಪಟ್ಟಿದ್ದು. ನನ್ಗೆ ಅವರು ನನ್ನ ಗುರುಗಳವರು, ನನ್ನ ದೇವ್ರ ತರ ಅವರು ಈ ಬಾಳಗೆ. ಹೌದು ಇದೆ. ಅಂದ್ರೆ ಈ ಜರ್ನಿನಲ್ಲಿ ಸುದಿ ಅವರು ಒಂದಷ್ಟು ಅವಮಾನಗಳನ್ನ ಎಲ್ಲ ಅವಮಾನ ಇಲ್ಲ, ಅವಮಾನನೇ ಫಸ್ಟ್, ಆಮೇಲೆ ಬಹುಮಾನ ಸಿಕ್ಕಿದೆಯಲ್ಲ. ಎಸ್, ಅವಮಾನದ ಹಿಂದೆ ಬಹುಮಾನ ಇದೆ. ಈ ಒಂದು ಅವಾರ್ಡ್ ಅನ್ನ ತಗೊಂಡು ಮಾತಾಡ್ಬೇಕಾದ್ರೆ ತಟ್ಟಂತ ಆ ಅವಮಾನಗಳೆಲ್ಲ ಪಾಸ್ ಆಯ್ತಾ? ಇಲ್ಲ, ಖಂಡಿತ ಇಲ್ಲ. ನಾನು ಕೆಟ್ಟದನ್ನ ಒಳ್ಳೆ ಸಮಯದಲ್ಲಿ ನೆನ್ಸ್ಕೊಳ್ಳಲ್ಲ, ಒಳ್ಳೇದನ್ನ ಕೆಟ್ಟ ಸಮಯದಲ್ಲಿ ನೆನ್ಸ್ಕೊಳ್ಳಲ್ಲ. ಆ ಸಮಯಕ್ಕೆ ಜೀವಿಸ್ತೀನಿ ಅಷ್ಟೇ. ಲೈಕ್ ಇವಾಗ ಸಿನಿಮಾ ಅಂತ ಬಂದ್ರೆ ನೀವು ರೆಡಿ ಆಗ್ತೀರಾ ಅಂದ್ರೆ ಪಾತ್ರಕ್ಕೆ? ಇಲ್ಲ, ದೇವರನೆಗಳು ಇಲ್ಲ. ಅಂದ್ರೆ ಹೋಗಿದ ತಕ್ಷಣ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅವ್ರು ಏನ್ ಡೈರೆಕ್ಟರ್ ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಅವ್ರದ್ದು ಏನೋ ಕನ್ಸಿರುತ್ತೆ, ಅವ್ರು ಅದನ್ನ ಈ ಪಾತ್ರ ಹಿಂಗೆ ಬೇಕು ಅನ್ನೋದು ಅನ್ಕೊಂಡಿರ್ತಾರೆ. ಅದನ್ನ ಒಂದು ಆದಷ್ಟು ಅರ್ಥ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡೋ ಪ್ರಯತ್ನ ಮಾಡ್ತೀನಿ ಪ್ರತಿ ಸತಿ. ನಿಮ್ ಪ್ರಕಾರ ನಾರ್ಮಲ್ ಆಗಿ ನಿಮ್ ಫ್ಯಾನ್ಸ್ ಪ್ರಕಾರ ವಿಲನ್ ಅಂತಂದ್ರೆ ಸುದಿ ಅವರಪ್ಪ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ವಿಲನ್ ಅಂದ್ರೆ ಹೇಗಿರ್ಬೇಕು? ಇಲ್ಲ, ನನ್ನ ಫ್ಯಾನ್ಸ್ ಆತರ ಹೇಳ್ಕೊಳ್ಳೋ ದೊಡ್ಡ ದೊಡ್ಡ ಕೆಲ್ಸಗಳು ಇನ್ನೂ ಮಾಡಿಲ್ಲ. ನನ್ನ ಇಷ್ಟಪಡೋ ಒಂದಷ್ಟು ವರ್ಗ ಅವ್ರಿಗೆ ಚೆನ್ನಾಗಿ ಮಾಡ್ತಾನೆ ಅನ್ನೋ ಅಂತದ್ದು ಹಂಗೆ ಹೇಳ್ತಾರೆ. ನನ್ಗೆ ಆ ತರದ್ ಯಾವಾಗ್ಲೂ ಡ್ಯಾನಿಯಲ್ ಬಾಲಾಜಿ ಸರ್ನ ನೋಡಿದಾಗ ಅನ್ಸುತ್ತೆ. ನಮ್ಮ ಕನ್ನಡದಲ್ಲಿ ಅವರು ಆಕ್ಚುಲಿ ಬೇಸಿಕಲಿ ತಮಿಳ್ ಅವರು, ಈಗಿಲ್ಲ ತೀರ್ಕೊಂಡ್ರವರು, ಕಿರಾತ ಕಾಲೆಲ್ಲ ಮಾಡಿದವರು ಡ್ಯಾನಿಯಲ್ ಬಾಲಾಜಿ ಅಂತ. ಅವ್ರು ನೋಡಿದಾಗ ಅನ್ಸುತ್ತೆ ಗುರು ವಿಲನ್ ಅಂದ್ರೆ ಅಂತ. ಕಣ್ಣಲ್ಲೇ ಏನ್ ಹೇಳ್ಬೇಕು ಅಂತ ಕನ್ವೆ ಮಾಡ್ತಾರ ಅವರು. ನಂಗೆ ಅವರು ಯಾವಾಗ್ಲೂ ಇನ್ಸ್ಪಿರೇಷನ್. ನಮ್ಮ ಕನ್ನಡ ಅಂತ ಬಂದ್ರೆ ನನಗೆ ಕನ್ನಡದಲ್ಲಿ ಆಕ್ಚುಲಿ ಕಡ್ಡಿ ವಿಶ್ವನಾಥ್ ತುಂಬಾ ಇಷ್ಟ. ನಮ್ಮ ಇದರಲ್ಲಿ ಗುಲಾಮಲ್ಲಿ ಒಂದು ಮಾಡೋರೆ, ಡಬಲ್ ಗುಂಡಿಗೆ ಪಾಗಲ್ ಸೀನಾ ಅಂತ. ಅವ್ರು ಆಲ್ ಟೈಮ್ ಫೇವ್ರೇಟ್ ನನಗೆ. ಡಾಲಿಂಗ್, ನಾನೀಗ ರೌಡಿ ಅಲ್ಲ ಡಾಲಿಂಗ್ ಅಂತ ಆ ಪಾತ್ರ ನೀವು ನೋಡಿರ್ತೀರಿ. ಅವರು ಆ ಪಾತ್ರ ಎರಡು ಆಲ್ ಟೈಮ್ ಫೇವ್ರೇಟ್ ಅದು. ಓಕೆ, ಟಗರು ಅಂತ ಬಂದಾಗ ಟಗರು ಇಂದ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತಲ್ವಾ? ಖಂಡಿತ, ಹೌದು, 100% ಹೌದು. ಟಗರುನೇ ಜೀವನದ ಬದಲಾವಣೆ. ಹೌದು, ಒಂದಷ್ಟು ಸೀನ್ಗಳು ಇನ್ನೂ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡಿದೆ ಅಂತಂದ್ರೆ ಟಗರು ಮೂವಿಲಿ ಯಾವುದು? ಅದು ಶಿವಣ್ಣ ನನ್ನ ಬಂದು ಒಂದು ಅರೆಸ್ಟ್ ಮಾಡ್ತಾರೆ ನನ್ನ. ಆವಾಗ ಅದರಲ್ಲಿ ಅದು ಅಂಡರ್ವೇರ್ ಕಿತ್ತವನ್ನ ಓಡಿಸೋ ಅನ್ನೋ ತರದೊಂದು ಇದು ಬರುತ್ತೆ. ಆವಾಗ ಅದು ಆ ಎಲಾಸ್ಟಿಕ್ ಸ್ವಲ್ಪ ವೀಕ್ ಮಾಡಿದ್ರು ಅಷ್ಟೇ. ಅದು ಎಳೆದಾಗ ಅದೊಂದು 7 ಇಂಚ್ ಕುಯ್ಕೊಂಡ್ಬಿಡ್ತು ನನಗೆ ಇಲ್ಲಿ ಸೊಂಟ. ಸರಿ, ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ಶಾರ್ಟ್ಗೆ ಒಂದೇ ಪೀಸ್ ಇದ್ದಿದ್ದು ನನ್ನ ಹತ್ರ, ಅದು ಅಂಡರ್ವೇರು. ಆ ಶಾರ್ಟ್ ಓಕೆ ಆಗಲಿಲ್ಲ ಅಂದರೆ ಮತ್ತೆ ಹುಡುಕ್ಬೇಕು ಅದನ್ನ, ಲೇಟ್ ಆಗ್ಬಿಡುತ್ತೆ ಅಂತೇಳಿ ಆ ಶಾರ್ಟ್ ಓಕೆ ಆಗೋರ್ಗು ಹಂಗೆ ಮಾಡಿದೆ. ಅದಾದ್ಮೇಲೆ ಗೊತ್ತಾಗಿದ್ದು ಇಲ್ಲಿಂದ ಇಲ್ಲಿವರೆಗೂ ಬ್ಲಡ್ ಸೋರ್ ನಿಂತಿತ್ತು. ಬರೋ ಸೆಟೋರೆಲ್ಲ ಬಂದು ರಪ್ಪ ಅಂತ ಬ್ಯಾಂಡೇಜ್ ಹಾಕಿಡಿದು ಅವಾಗಲೇ ಹೇಳೋದಲ್ವೇನೋ ಅಂತಂದ್ರು ಸರ್. ಇಲ್ಲಣ್ಣ, ಅದು ಶಾರ್ಟ್ ಮಿಸ್ ಆದ್ರೆ ಮತ್ತೆ ಅಂಡರ್ವೇರ್ ಇಲ್ಲ, ತಿರುಗಿ ಪಜಿತಿ ಆಗ್ಬಿಡ್ತದೆ, ಮುಗಿಸ್ಬಿಡೋಣ ಅಂತ ಮಾಡಿದೆ ಅಂತ. ಅದು ಯಾವಾಗಲೂ ನಿಂತಿರೋದು. ಅಂದ್ರೆ ಈ ರೀತಿ ಫ್ರಾಕ್ಚರ್ಗಳು ಅವಾಗ ಆಗ್ತಾ ಇರುತ್ತಾ ಸಿನಿಮಾ ಅಂತ ಬಂದ್ರೆ? ಖಂಡಿತ ಆಗುತ್ತೆ ಮೇಡಮ್. ಸಿನಿಮಾ ಸಿಕ್ಕಾಪಟ್ಟೆ ರಿಸ್ಕ್ ಮೇಡಮ್. ಆಗುತ್ತೆ. ಮತ್ತೆ ಬೇಡವೇ ಬೇಡಪ್ಪ ಸಹವಾಸ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಇಲ್ಲ ಮೇಡಮ್, ದೇವ್ರಿಗೆ ಅದರಲ್ಲೇ ಅನ್ನ ಇಟ್ಟಿದ್ದಾನೆ. ಈಗ ನೋಡಿ, ಈಗ ಎಷ್ಟೋ ಆಡ್ಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಲಿಪ್ಸ್ಟಿಕ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ. ಹೆಣ್ಮಕ್ಳು ಹಾಕೋದ್ ಬಿಟ್ಬಿಟ್ಟವ್ರ ಮೇಡಮ್. ಇಲ್ಲ ಹಂಗೆ ಮೇಡಮ್. ಈಗ ಅನ್ನ ಅದ್ರಲ್ಲಿ ಇಟ್ಟವನೇ. ಈಗ ಎಲ್ಲೋ ಗ್ಯಾಸ್ ಬಸ್ಟ್ ಆಗುತ್ತೆ, ನಿಮ್ಮಲ್ಲಿ ಅಡುಗೆ ಮಾಡೋದು ನಿಲ್ಸ್ಬಿಡ್ತೀರಾ ಮೇಡಮ್? ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ನಾವು ಗಾಡಿ ಓಡಿಸೋದು ಬಿಟ್ಬಿಡ್ತೀವ ಮೇಡಮ್? ಹುಷಾರಾಗಿ ಓಡಿಸ್ತೀವಿ ಗಾಡಿ. ಸೇಮ್ ಹುಷಾರಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ. ನಸೀಬ್ ಚೆನ್ನಾಗಿಲ್ಲ ಅಂದ್ರೆ ಆಗುತ್ತೆ. ಮತ್ತೆ ಈಗ ಭೀಮಾಗ್ ಬರೋದಾದ್ರೆ, ಭೀಮಾದಿಂದ ಮತ್ತೆ ಸುದ್ದಿ ಅವರು ಯಾರು ಅನ್ನೋದು ಮತ್ತೊಂದಷ್ಟು ಜನಕ್ಕೆ ಗೊತ್ತಾಗುತ್ತೆ. ಭೀಮಾನು ಕೂಡ ಇಂಪ್ಯಾಕ್ಟ್ ಆಗುತ್ತಲ್ವಾ ನಿಮ್ಮ ಜರ್ನಿ? 100% ಮೇಡಮ್. ಭೀಮಾನೇ ನನಗೆ ತುಂಬಾ ದೊಡ್ಡ ಗೆಲುವು ತಂದು ಕೊಟ್ಟಿರೋದು ಇವತ್ತು. ಅವಾರ್ಡ್ ಬೇರೆ ಬಂದಿದೆ. ಭೀಮಾ ಟು ಸೈಮಾ. ಹೌದು, ಭೀಮಾ ಅದು ಯಾವಾಗ್ಲೂ ಅದು ನೆನಪಿರುತ್ತೆ. ಬಿಕಾಸ್ ಇದು ನಂಗೆ ಸಾಯೋರ್ಗೂ ಮರೆಯಕ್ಕಾಗಲ್ಲ. ಸೊ ಹಂಗಾಗಿ ಭೀಮಾನು ಯಾವತ್ತು ನನ್ನ ಬ್ರೈನ್ ಹಾರ್ಟ್ ಏನು ಆಚೆ ಹೋಗಕ್ ಸಾಧ್ಯನೇ ಇಲ್ಲ. ಅಂದ್ರೆ ದುನಿಯಾ ವಿಜಯ್ ಸರ್ ನಿಮಗೆ ಮೊದಲಿಂದಾನು ಕ್ಲೋಸ್ ಆಗಿದ್ರ ಅಥವಾ ಭೀಮಾ ಆದ್ಮೇಲೆ ಕ್ಲೋಸ್ ಆದ್ರ? ಇಲ್ಲ, ಹಂಗೇನಿಲ್ಲ. ಅಂದ್ರೆ ಸರ್ ನನ್ಗೆ ಮೊದಲು ಪರಿಚಯನೇ ಇಲ್ಲ. ಸಲ್ಗಾಲ್ ಕರ್ಕೊಂಬಂದು ಕೆಲಸ ಮಾಡಿಸಿದ್ರು. ಸಲ್ಗಾಲ್ ಕೆಲಸ ಮಾಡಿದೆ, ಅಲ್ಲಿಂದ ಒಂದು ಒಳ್ಳೆ ಸ್ನೇಹ ಬೆಳೀತು. ಅದಾದ್ಮೇಲೆ ಭೀಮಾ ಮಾಡಿಸಿದ್ರು. ಸಿಟಿ ಲೈಟಲ್ಲೂ ನಾನೇ ಮಾಡಬೇಕಿತ್ತು. ನಂದು ಒಂಚೂರು ಡೇಟ್ಸ್ ಪ್ರಾಬ್ಲಮ್ ಆಗ್ಬಿಡ್ತು. ಬೇರೆ ಸಿನಿಮಾ ಕೊಟ್ಟಿದ್ದೆ, ಅದೊಂದು ಡೇಟ್ ಕ್ಲಾಶಿಂದ ನಾನು ಸಿಟಿ ಲೈಟ್ಸ್ ಬಿಡೋಂಗಾಯ್ತು. ಅವ್ರಿಗೆ ಯಾವಾಗಲೂ ಆ ಪ್ರೀತಿ ಇದೆ. ಕೆಲಸ ಮಾಡೋರು ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಕೆಲಸ ಮಾಡ್ತೀವಿ, ಅವ್ರಿಗೆ ಆ ಪ್ರೀತಿ ನಮ್ಮ ಮೇಲಿದೆ. ಚೆನ್ನಾಗಿದೆ. ಓಕೆ, ಇನ್ನೊಂದು ಪ್ರಶ್ನೆ. ಈಗ ಸುದಿ ಅವರು ಅಂತ ಬಂದಾಗ ನಿಮ್ಮ ಆಕ್ಟಿಂಗ್ ಗಳನ್ನೆಲ್ಲ ನೋಡೋದು ಒಂದಷ್ಟು ಜನರು ಥಿಯೇಟರ್ ಆರ್ಟಿಸ್ಟ್ ನೀವು ಅಂತ ಅನ್ಕೊಂಡ್ರೆ, ಇಸ್ ಇಟ್ ಟ್ರೂ ಆರ್ ವಾಟ್? ದೇವರಣಿವಿಲ್ಲ ಮೇಡಮ್. ನಮ್ಮ ಮನೆ ಮಾತ್ರ ಪ್ರಸನ್ನ ಥಿಯೇಟರ್ ಇಂದೇ ಇತ್ತು. ಅದೊಂದೇ ಥಿಯೇಟರ್ ನಂಗೆ ಗೊತ್ತಿರೋದು. ಇನ್ಯಾವ ಥಿಯೇಟರ್ ಗೊತ್ತಿಲ್ಲ. ಇಲ್ಲ ಮೇಡಮ್, ಆ ಥರದ್ದೇನಿಲ್ಲ. ಏನಿಲ್ಲ. ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಟಗರೂಲ್ ಮಾಡಿದ್ದು ಒಂದು ಕ್ಯಾರೆಕ್ಟರ್ ಇವತ್ತು ನಿಮ್ಮನ್ನ ಹೆಸರಿನ ಜೊತೆಗೆ ಕಾಕ್ರೋಚ್ ಅಂತ ಕರೆಯೋ ರೀತಿಯಾಗಿದೆ. ಅದ್ ಬಹಳ ಇಂಪ್ಯಾಕ್ಟ್ ಕೊಡ್ತು ಅಲ್ವಾ ಟಗರು ಸಿನಿಮಾ? ಖಂಡಿತ ಮ್ಯಾಮ್. ಈಗ ಹೆಸರು ಜೊತೆಗೆ ನಾವು ಮಾಡೋ ಪಾತ್ರ, ಅದು ನನ್ನ ಹೆಸರನ್ನ ಮರ್ಸಿ ಅದು ಕೂತ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ನಾನು 100% ನ್ಯಾಯ ಒದಗಿಸಿದ್ದೀನಿ ಅಂತ. ಅದು ಮೋಸ್ಟ್ಲಿ ಅದಾಗಿದೆ. ಹಂಗಾಗಿ ಜನ ಈಗ ಕರೀತಿದ್ದಾರೆ. ನಂಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಸ್ವಾಮಿ ಅಂತ. ಇವಾಗ ನಿಮ್ಮನ್ನ ಕಾಕ್ರೋಚ್ ಅಂತ ಕರೆದ್ರೆ ಇಷ್ಟ ಆಗುತ್ತಾ, ಸುದಿ ಅಂತ ಕರೆದ್ರೆ ಇಷ್ಟ ಆಗುತ್ತಾ? ಹೆಂಗಾದ್ರೂ ಕರ್ಕೊಳ್ಳಿ ಬಿಡಿ. ಅದರಲ್ಲೇನಿದೆ. ಈಗ ನನ್ನ ಹೆಸರು ಸುಧೀರ್ ಕುಮಾರ ಅಂತಿತ್ತು ಅನ್ಕೊಳ್ಳಿ. ಕುಮಾರ ಅಂದ್ರೂ ಖುಷಿನೇ, ಸುಧೀರ ಅಂದ್ರೂ ಖುಷಿನೇ. ಎರಡು ಇಷ್ಟ. ಬಟ್ ಕಾಕ್ರೋಚ್ ಅಂತ ಕರೆದಾಗ ಆ ಫೀಲೇ ಬೇರೆ ಆಗುತ್ತೆ ಅಲ್ವಾ?
ಇಲ್ಲ ಹಂಗೇನು ಫೀಲ್ ಆಗಲ್ಲ ಮೇಡಮ್, ಕರೆದು ಅದು ನನ್ನ ಹೆಸರು ಅನ್ನೋ ಥರ ಫೀಲ್ ಆಗ್ಬಿಟ್ಟಿದೆ. ಮುಂಚೆನೂ ಫೀಲ್ ಆಗ್ತಿರ್ಲಿಲ್ವಾ? ಅವಾಗ ನಾನು ಇನ್ನೂ ಹೆಸರು ಇಟ್ಟಿರ್ಲಿಲ್ಲ. ಸುದಿ ಅವರ ಲೈಫಲ್ಲೂ ಈ ಒಂದು ಬ್ಯಾಡ್ ಡೇಸ್ ಅನ್ನೋದೆಲ್ಲ ಇದೆಯಾ, ಹೇಗೆ? ಇದೆ ಮೇಡಮ್, ಖಂಡಿತ ಇದೆ, ಯಾಕಿಲ್ಲ ಮೇಡಮ್, ಸಿಕ್ಕಾಪಟ್ಟೆ ಬ್ಯಾಡ್ ಡೇಸ್ ಇದೆ, ಯಾರಿಗಿಲ್ಲ ಬ್ಯಾಡ್ ಡೇಸ್ ಇದೆ, ಎಲ್ರಿಗೂ ತುಂಬಾ ಹಿಂದೆ ಆ ಥರದ್ದೆಲ್ಲ ಇದೆ. ಈಗಲೂ ಏನಾದ್ರೂ ಒಂದು ವಿಷಯ ನೆನಪಾಗುತ್ತೆ, ಬಹಳ ಬೇಜಾರಾಗುತ್ತೆ ಅನ್ನೋದಾದ್ರೆ? ಇದೆ, ತುಂಬಾ ಇದೆ. ಅಂದ್ರೆ ನಾನು ಚಿಕ್ಕ ಅಂದ್ರೆ ತುಂಬಾ ಇದೆ, ಅದ್ರಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ. ಆಯ್ತು. ನಾನು 15-16 ವಯಸ್ಸಲ್ಲಿ ಒಂದು ಕಡೆ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬ್ರಷ್ ಎತ್ಕೊಡು ಅಂದ್ರು ನಾನು ಕೇಳಿಸ್ಕೊಳ್ಳಿ, ಅದು ಯಾವುದೋ ಒಂದು ಗಾಡಿ ಕನ್ನಡಿಲಿ ನಾನು ಒಂಚೂರಿ ಕೂದಲು ಹುಚ್ಚು, ಇವಾಗಲೂ ನೋಡಿ ಅದಕ್ಕೆ ಹಿಂಗೆಲ್ಲ ನಾನು ರೂಪೀಸರ್ ಫ್ಯಾನು, ಹಂಗಾಗಿ ಯಾವಾಗಲೂ ಕೂದಲಿದ್ದೇ ಇರೋದು. ಅದು ಏನೋ ಕನ್ನಡಿ ನೋಡ್ಕೊಂಡು ಹಿಂಗೆ ಅಂತಿದ್ದೆ, ಕೇಳಿಸ್ಲಿಲ್ಲ ನನಗೆ. ಬ್ರಷ್ ಎತ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಓನರು ಮತ್ತು ಅಲ್ಲಿ ಇನ್ನೂ ಸೀನಿಯರ್ ಆರ್ಟಿಸ್ಟ್ಗಳು ನನ್ನ ಕೈಯಿಂದ ಕಟ್ಟಿಬಿಟ್ಟು ಇದಿಷ್ಟು ಕೂದಲು ತೆಗೆದ್ಬಿಟ್ರು. ನಂದು ಇಷ್ಟು ಬಿಟ್ಟು ಇಷ್ಟು ಕೂದಲು ತೆಗೆದ್ಬಿಟ್ರು. ಬೆಳಗ್ಗೆ ಇದಿಷ್ಟು ಮಾತ್ರ ಮೇಲೆ ಇದು ಸೈಡ್ದಿತ್ತು, ಒಂದು 10-10:30 ತೆಗೆದಿದ್ದು. ನಂಗೆ ರಾತ್ರಿ 11 ಗಂಟೆವರೆಗೂ ಹಂಗೆ ಕೆಲಸ ಮಾಡಿದ್ದೆ. ನನಗೆ ಅದನ್ನ ಶೇವ್ ಮಾಡಿಸ್ಕೊಳಕ್ಕೂ ಬಿಡಲಿಲ್ಲ. ಅದಾದ್ಮೇಲೆ ಅದು ಶೇವ್ ಮಾಡ್ಕೊಳ್ಳೋಕೆ ದುಡ್ಡಿಲ್ಲ, ಕಾಸು ಕೊಡಲಿಲ್ಲ ನಮ್ಮ ಓನರು. ಮನೆಗೆ ಹೋಗಿ ನಮ್ಮ ತಾಯಿ ಹತ್ರ ಹತ್ಕೊಂಡು ಹೇಳ್ಕೊಂಡು ಅಷ್ಟೊತ್ತಿಗೆ ಕಟಿಂಗ್ ಶಾಪ್ ಹೋಗಿಲ್ಲ. ಬೆಳಗ್ಗೆಗೇನೋ ಎದ್ದು ಅದನ್ನು ಶೇವ್ ಮಾಡಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗಿದ್ದೆ. ಅದೇ ಜಾಗ ಯಾವುದೇ ಕೆಲ್ಸಕ್ಕೆ ಹೋಗಿದ್ದೆ, ಕೆಲಸ ಬಿಟ್ಟಿರಲಿಲ್ಲ. ಇದು ಯಾವಾಗಲೂ ನೋವಿದೆ ನನ್ನ ಎದೆಲಿ. ಅಂದರೆ ಒಂದು ಯಾರ್ದೋ ಬಡವ್ರ ಮಕ್ಕಳು ಅಂದರೆ ಹೆಂಗೆ ಬೇಕಂಗೆ ಬೆಳೆಸ್ತಾರೆ ಅನ್ನೋ ಥರದ್ದು. ಅದಕ್ಕೆ ಅದಾದ್ಮೇಲೆ ಇಷ್ಟಿಷ್ಟು ಉದ್ದ ಬಿಟ್ಕೊಂಡೆ, ಕಿತ್ಕೊಳ್ಳಿ ಈಗ ಅಂತ. ಅದೇ ಇದ್ರ ರಹಸ್ಯ. ಇದು ಆ ದಿನ ಮರಿಬಾರ್ದು, ಮರಿಯಲ್ಲ, ಅದಕ್ಕೆ ಹಿಂಗೆ ಓಡಾಡ್ತಾ ಇದ್ದೀನಿ ಈಗಲೂ. ಓಕೆ, ಸುದಿ ಅವರು ಫಾರಿನ್ ಟ್ರಿಪ್ಪು, ಶ್ರೀಲಂಕಾ, ಅಮೇರಿಕಾ, ಮಲೇಷಿಯಾ ಎಲ್ಲ ಹೋಗ್ತಿರ್ತಾರೆ, ಹೇಗೆ? ಶ್ರೀರಾಮ್ಪುರಕ್ಕೆ ಹೋಗಿ ಬಟ್ಟೆ ತಗೊಳಕ್ಕೆ ಕಾಸಿಲ್ಲ. ಶ್ರೀರಾಮ್ಪುರ ಮಲೇಶ್ವರಂ ಹೋಗಿ ಒಂದು 4 ಜೊತೆ ಬಟ್ಟೆ ತಗೊಂಡ್ರೆ ಸಾಕು ಮೇಡಮ್. ನಮ್ಮ ಹತ್ರ ಶ್ರೀಲಂಕಾ ಮಲೇಷಿಯಾಗೆ ಹೋಗೋಷ್ಟೆಲ್ಲ ದುಡ್ಡಿಲ್ಲ.